ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಬ್ಬ ಸಂತ ಜ್ಞಾನಿ ಯೋಗಿಯ ಕಥೆಯಾಗಿದೆ. ಕಥೆಯ ಹೆಸರು ಸಂತ ಜ್ಞಾನೇಶ್ವರ ಅಂತ. ಕತೆ ಚೆನ್ನಾಗಿದೆ, ಕೊನೆಯವರೆಗೂ ಕೇಳಿ. ಸುಮಾರು 16 ವರ್ಷಗಳ ಹುಡುಗನೊಬ್ಬ ತನ್ನ ಊರಿನ ಗುರುಗಳ ಬಳಿಗೆ ಹೋಗಿ ಉದಂಡ ಪ್ರಮಾಣ ಮಾಡ್ತಾನೆ. ಗುರುಗಳೇ, ನನಗೆ ಜೀವನದಲ್ಲಿ ವೈರಾಗ್ಯ ಬಂದಿದೆ. ಆದ್ದರಿಂದ ನನಗೆ ಸನ್ಯಾಸಿ ದೀಕ್ಷೆ ನೀಡಿ ನನ್ನನ್ನು ಈ ಭವ ಬಂಧನದಿಂದ ಬಿಡುಗಡೆ ಮಾಡಬೇಕು ಎಂದು ಬೇಡ್ಕೊಳ್ತಾನೆ. ಗುರುಗಳಿಗೆ ಅವನಾಡುವ ಮಾತು ಕೇಳಿ ದಿಗ್ಭ್ರಮೆಯಾಗುತ್ತೆ. ಗುರುಗಳು, ಮಗು, ನೀನಿನ್ನೂ ತುಂಬ ಚಿಕ್ಕವನು. ಗೆಳೆಯರೊಂದಿಗೆ ಆಡಿ ನಲಿದಾಡುತ್ತಾ ಬೆಳೆಯಬೇಕಾದವನು. ಚಂಚಲವಾದ ಮನಸ್ಸನ್ನು ಏಕಾಗ್ರತೆಯಿಂದ ಪರಮಾತ್ಮನಲ್ಲಿ ನೆಲೆಗೊಳಿಸಿ ದೇಹ ದಂಡಿಸಿ ಪ್ರಾಪಂಚಿಕವಾದ ಎಲ್ಲ ಸುಖ ಸಂತೋಷಗಳನ್ನು ತೊರೆದು ವಿರಕ್ತನಾಗಬೇಕು. ಇದು ನಿನ್ನಿಂದ ಸಾಧ್ಯವೇ? ಅದಕ್ಕೂ ಒಂದು ಕಾಲವಿದೆ, ವಯಸ್ಸಿದೆ. ಆಗ ಬಾ, ನೋಡೋಣ. ಈಗ ಮನೆಗೆ ಹೋಗು ಎಂದು ಗುರುಗಳು ಹೇಳ್ತಾರೆ. ಆದರೆ ತನ್ನ ಬಿಗಿಪಟ್ಟು ಬಿಡದೆ ಆ ಬಾಲಕ ತನಗೆ ದೀಕ್ಷೆಯನ್ನು ಕೊಡಲೇಬೇಕೆಂದು ದುಲಾಂಬು ಬಿಟ್ಟನು, ಅಂದರೆ ಕಾಲಿಗೆ ಬಿದ್ದನು. ಅವನು ಬೇಡಿಕೆಯಲ್ಲಿ ಅಚಲವಾದ ಛಲವಿತ್ತು. ಬೇರೆ ದಾರಿ ಕಾಣದ ಗುರುಗಳು, ಮಗು, ಹಾಗಾದರೆ ನಾನೊಂದು ನಿನಗೆ ಪರೀಕ್ಷೆ ಮಾಡುತ್ತೇನೆ. ಅದರಲ್ಲಿ ನೀನು ವಿಜಯಶಾಲಿಯಾದರೆ ಮಾತ್ರ ನಿನ್ನನ್ನು ಸನ್ಯಾಸಿ ದೀಕ್ಷೆ ನೀಡುವೆನು ಎಂದು ಹೇಳ್ತಾರೆ. ಆ ಹುಡುಗ, ನೀವು ನೀಡುವ ಯಾವುದೇ ಪರೀಕ್ಷೆಗೂ ನಾನು ಸಿದ್ಧನಾಗಿದ್ದೇನೆ ಎಂದು ನುಡಿದಾಗ ಗುರುಗಳು, ಎಲ್ಲಿ ನಿನ್ನ ನಾಲಿಗೆಯನ್ನು ಹೊರಚಾಚು ಎಂದರು. ಹುಡುಗ ಹಾಗೆ ಮಾಡಿದನು. ಬಳಿಕ ಗುರುಗಳು ಅವನ ನಾಲಿಗೆಯ ಮೇಲೆ ಒಂದು ಕಲ್ಲು ಸಕ್ಕರೆಯ ತುಂಡನ್ನು ಇರಿಸಿ ನೋಡುತ್ತಾ ಕುಳಿತರು. ಎಷ್ಟು ಹೊತ್ತಾದರೂ ಕಲ್ಲು ಸಕ್ಕರೆ ಒಂದಂಶವೂ ಕರಗಲಿಲ್ಲ. ಹಾಗೆಯೇ ಬಾಯಿಯಿಂದ ಒಂದು ಹನಿ ಜ್ವಲು ಕೂಡ ಬೀಳಲಿಲ್ಲ. ಹುಡುಗನು ಮಾತ್ರ ಪದ್ಮಾಸನ ಹಾಕಿಕೊಂಡು ಕಣ್ಣು ಮುಚ್ಚಿ ಕಲಾ ಪ್ರತಿಮೆಯಂತೆ ಕುಳಿತು ಬಿಟ್ಟಿದ್ದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯಗಳೆಂಬ ಅರಿಷಡ್ಡ ವರ್ಗಗಳು ಆ ಹುಡುಗನಿಂದ ಅಂದೆಂದೋ ದೂರವಾಗಿದ್ದವು. ಇನ್ನು ಜಿಹ್ವಾ ಚಾಪಲ್ಯವೆಲ್ಲಿ ಕಲ್ಲು ಸಕ್ಕರೆ ಕರಗಲೇ ಇಲ್ಲ. ಅದನ್ನು ಕಂಡ ಗುರುಗಳು ಮೂಕ ವಿಸ್ಮಿತರಾಗ್ತಾರೆ. ಅವರು, ಮಗು, ನಾನು ನಿನಗಿಂತಲೂ ಅದೆಷ್ಟೋ ವರ್ಷ ಕಷ್ಟಪಟ್ಟಿದ್ದೇನೆ. ನಿನ್ನ ಮುಂದೆ ನಾನು ತೀರಾ ಚಿಕ್ಕವನಾಗಿ ಬಿಟ್ಟೆ. ಸಾಧನೆಗೆ ವಯಸ್ಸಿನ ಮಿತಿಯಿಲ್ಲ. ವಯಸ್ಸು ಮುಖ್ಯವಲ್ಲ, ಅದಕ್ಕೆ ಶ್ರದ್ಧೆ, ಆತ್ಮವಿಶ್ವಾಸ ಮುಖ್ಯ. ಅದು ನಿನ್ನಲ್ಲಿದೆ. ನೀನು ನಾನಿಟ್ಟ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದೆಯಪ್ಪ. ದೀಕ್ಷೆ ಪಡೆಯಲು ಸಮರ್ಥನಾಗಿದೆಯಾ? ಇಂದು ನಾನು ನಿನಗೆ ಮನಪೂರ್ವಕವಾಗಿ ಸನ್ಯಾಸ ದೀಕ್ಷೆ ನೀಡುತ್ತೇನೆ. ವಿಜಯೀಭವ ಎಂದು 2 ಕೈ ಎತ್ತಿ ಆಶೀರ್ವದಿಸಿದರು. ಆ ಹುಡುಗನ ಮುಂದೆ ಬೆಳೆದು ದೊಡ್ಡವನಾಗಿ ಸಾಧಕನಾಗಿ ಸಂತ ಶ್ರೇಷ್ಠನೆನಿಸಿದ ಮತ್ತು ಅವರೇ ಸಂತ ಜ್ಞಾನೇಶ್ವರರು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಏನು ಅರ್ಥ ಆಗಬೇಕಂದ್ರೆ, ಯಾವುದೇ ಸಾಧನೆ ಮಾಡಲು ವಯಸ್ಸಿನ ಮಿತಿ ಇಲ್ಲ. ಇವತ್ತು ಒಬ್ಬ ಸಣ್ಣ ಹುಡುಗ ಒಬ್ಬ ದೊಡ್ಡ ಶ್ರೀಮಂತನಾಗಬಹುದು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬಹುದು, ಒಬ್ಬ ದೊಡ್ಡ ವಿಜ್ಞಾನಿ ಆಗಬಹುದು. ಅಷ್ಟೇ ಯಾಕೆ, ತಾನೇನು ಅಂದುಕೊಳ್ಳುತ್ತಾನೋ ಅದು ಆಗಬಹುದು. ಅದಕ್ಕೆ ಯಾವುದೇ ರೀತಿಯಾದಂಥ ವಯಸ್ಸಿನ ಮಿತಿ ಇಲ್ಲ. ನಾವು ಯಾವುದಾದರೂ ಸಾಧನೆ ಮಾಡಬೇಕಾದರೆ ಈ ವಯಸ್ಸಿಗೆ ಇಂತಹ ಸಾಧನೆ ಮಾಡಬೇಕು, ಈ ವಯಸ್ಸಿಗೆ ಇಂತಹ ಸಾಧನೆ ಮಾಡಬೇಕು ಅನ್ನುಕೊಳ್ಳಬಾರದು. ಸಾಧನೆ ಮಾಡಬೇಕಾದರೆ ವಯಸ್ಸಿನ ಮಿತಿ ಇಲ್ಲದೆ ನಮಗೆ ತಾಳ್ಮೆ, ಶ್ರದ್ಧೆ, ಧೈರ್ಯ, ಸಾಹಸ, ಪ್ರತಿಭೆ ಮತ್ತು ಹೆಚ್ಚಾಗಿ ತಾಳ್ಮೆಯಿಂದ ನಾವು ಇದ್ದರೆ ಮತ್ತು ನಾವು ತಾಳ್ಮೆಯಿಂದ ಕೆಲಸ ಮಾಡಿದರೆ ನಮಗೆ ಸಾಧನೆ ಅನ್ನೋದು, ಸಕ್ಸಸ್ ಅನ್ನೋದು ಸಿಗುತ್ತೆ. ಅಂದರೆ ಇಂತಹ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.